ಐವರಿಗೆ ಮೋದಿ ಸಂಪುಟದಲ್ಲಿ ಖಾತೆ ಭಾಗ್ಯ ಈ ಬಾರಿ ಲಭಿಸಿದೆ. ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಖಾತೆ. ಐವರಿಗೂ ಕೂಡ ಸಂಪುಟದಲ್ಲಿ ಖಾತೆ ಭಾಗ್ಯ, ಪ್ರಮುಖ ಖಾತೆಗಳೇ ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಖಾತೆ, ಇನ್ನು ಎಚ್.ಡಿ. ಕುಮಾರಸ್ವಾಮಿಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆಯನ್ನ ಈ ಬಾರಿ ನೀಡಲಾಗಿರುವುದು. ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ನಾಗರಿಕ ನವೀಕರಿಸಬಹುದಾದ ಇಂಧನದ ಖಾತೆಯನ್ನ ನೀಡಲಾಗಿದೆ. ಶೋಭಾ ಕರಂದ್ಲಾಜೆ ಈ ಬಾರಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಖಾತೆಯನ್ನ ನೀಡಲಾಗಿದೆ. ಇನ್ನು ವಿ ಸೋಮಣ್ಣ ಅವರಿಗೂ ಕೂಡ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯನ್ನ ರಾಜ್ಯ ಖಾತೆಯನ್ನ ನೀಡಲಾಗಿದೆ. ಖಾತೆಗಳ ಹಂಚಿಕೆ ಆಗಿದೆ. ರಾಜ್ಯದ ಪಾಲಿಗೆ 5 ಖಾತೆಗಳು, 2 ರಾಜ್ಯ ಖಾತೆಗಳು, 3 ಪ್ರಮುಖ ಖಾತೆಗಳನ್ನ ನೀಡಲಾಗಿದೆ. ಐವರಿಗೆ ಮೋದಿ ಸಂಪುಟದಲ್ಲಿ ಖಾತೆ ಭಾಗ್ಯ ಈಗ ಲಭಿಸಿರೋದು. ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆ ಈ ಹಿಂದೆಯೂ ಕೂಡ ನಿರ್ವಹಿಸಿದ್ರು. ಆ ನಿಟ್ಟಿನಲ್ಲಿ ಅನುಭವ, ಅದರ ಜೊತೆಗೆ ಹಿರಿತನ ಇದೆಲ್ಲವನ್ನು ಕೂಡ ಗಮನಿಸಿಕೊಂಡು ಖಾತೆಗಳ ಹಂಚಿಕೆಯನ್ನ ಈಗ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆಯನ್ನ ನೀಡಲಾಗಿರೋದು. ಎನ್ಡಿಎ ಮಿತ್ರಕೂಟದ ಪಕ್ಷಗಳಿಗೂ ಕೂಡ ಈ ಬಾರಿ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪ್ರಮುಖ ಖಾತೆಯನ್ನೇ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ನವೀಕರಿಸಬಹುದಾದ ಇಂಧನಗಳ ಖಾತೆ ಈ ಬಾರಿ ಸಿಕ್ಕಿರೋದು. ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆ, ವಿ ಸೋಮಣ್ಣ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯನ್ನ ಈ ಬಾರಿ ನೀಡಲಾಗಿದೆ. ವಿ ಸೋಮಣ್ಣ ಅವರಿಗೂ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಅಳೆದು ತೂಗಿ ಈ ಖಾತೆಗಳ ಹಂಚಿಕೆಯನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ.